ತುಂಬ ಖುಷಿ ಆಯಿತು ಮೂವಿ ನೋಡಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಒಂದು ಒಳ್ಳೆ ಹೊಸ ಪ್ರಯತ್ನ, ಹೊಸ ತಂಡ ತುಂಬ ಚೆನ್ನಾಗಿ ಮಾಡಿದೆ, ಅದ್ಭುತವಾಗಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಯಾವತ್ತಿದ್ರೂ ಸ್ಪೋರ್ಟ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ವಿನ್ ಆರ್ ಗೇಮ್, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರಬೇಕು. ಆಮೇಲೆ ಎಷ್ಟು ನ್ಯಾಚುರಲಾಗಿ ಈ ಫಿಲಮ್ ತೊಗೊಂಡೋಗಿದ್ದಾರೆ ಅಂದರೆ, ನಾವು ಇವಾಗ ಮನೇಲಿ ಕೂತಿದ್ದಾಗ ನಾನು ಎಷ್ಟೊತ್ತಿಗೆ ಪ್ಲ್ಯಾನ್ ಮಾಡಿಬಿಡ್ತೀವಿ, ಪಟ್ಟಂದ ಗಾಡಿ ತೊಗೊಂಡು ಟ್ರಿಪ್ಗೆಲ್ಲ ಹೋಗ್ಬಿಡ್ತೀವಿ. ಸೊ ಆ ಥರ ಹೋದಾಗ ಎಷ್ಟೋ ಅಚಾತುರ್ಯಗಳೆಲ್ಲ ಆಗುತ್ತೆ. ಸೊ ಕೇರ್ಫುಲ್ಲಾಗಿರಬೇಕು ಅನ್ನೋ ಒಂದು ಮೆಸೇಜ್. ಇನ್ನೊಂದು ಅದ್ಭುತವಾದ ವಿಷಯ ಏನು ಅಂದರೆ, ಈ ಮೂವಿಲಿ ನನ್ನ ಕ್ಲೋಸ್ ಫ್ರೆಂಡು ಲೋಕಿ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅದ್ಭುತವಾಗಿ ಮ್ಯೂಸಿಕ್ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಲಾಕಾರ ಬಿಡಪ್ಪ. ಅದ್ಭುತ. ಸರ್ ನಿಮಗೆ ಈ ಥರ ರಿಯಲ್ ಎಕ್ಸ್ಪೀರಿಯನ್ಸ್ ಆದರೆ ಹೇಗೆ ಆ ಥರ ಆಗೋದು ಬೇಡ. ಯಾಕಾಗಬೇಕು ಯಾಕಾಗಬೇಕು ಅಲ್ಲ, ದೇವ ಎಕ್ಸ್ಪೆಕ್ಟ್ ನೀವು ಮಜಾ ತಗೊಳ್ಳೋಣ. ಚೆನ್ನಾಗಿದೆ ಮೂವಿ, ನನಗೆ ಇಷ್ಟ ಆಯಿತು. ಎಸ್ಪೆಷಲಿ ನಾವು ಬಾಯ್ಸ್ ಟ್ರಿಪ್ಗೆ ಹೋದಾಗ ಏನೇನು ನಡೆಯುತ್ತೋ ಪ್ರತಿಯೊಂದು ತುಂಬ ಚೆನ್ನಾಗಿ ತೋರಿಸಿದ್ದೀರ. ಈ ಥರ ಎಲ್ಲ ಕ್ಯಾರೆಕ್ಟ್ರು ನಮ್ಮ ಒಂದೊಂದು ಗ್ರೂಪ್ನಲ್ಲಿ ಇದ್ದೇ ಇರ್ತಾರೆ ಒಬ್ಬೊಬ್ಬರು. ಆಮೇಲೆ ನನಗೆ ಇನ್ನೊಂದೇನು ಖುಷಿ ಆಯಿತು ಅಂದರೆ, ಕಲಾಕಾರ ಮಾಡಿದ ಪಾತ್ರ ಸೇಮ್ ನಾನೇ. ಅಂದರೆ ಅದು ಫುಲ್ ಆಗ್ತಾ ಇರ್ತೀವಿ ಸೇಮ್. ಏನೋ ಇದೆ, ಏನೋ ಅಡಗಿದೆ ಇದರಲ್ಲಿ. ಅದರಲ್ಲಿ ಹೊಡಿತಾರಲ್ಲ, ಈಚಿಟ್ಬಿಡ್ತೀನಿ. ಅಲ್ಲ, ಆಗ್ತಾ ಇಲ್ಲ, ಬೇಕೇ ಬೇಕು ಅಂತ ಇವ್ರು. ಹಾಗಾದ್ರೆ ಇನ್ನೊಂದ್ಸಲಿ ಸಿನಿಮಾ ನೋಡೋಣ. ನನಗೆ ಅದು ಒಂದು ಫಸ್ಟ್ ಒಂದು ಡೈಲಾಗ್ ಇದೆಯಲ್ಲ, ಇನ್ನೂ ಕಾಲಿಟ್ಟಿದ್ದಾರೆ ನಡುಗುತ್ತದೆ ಬಾಡು, ಕೈ ಹಿಡಿದ್ರೆ ಮುಗಿಯುತ್ತದೆ ನೀರು, ಅದು ಇವ್ರದ್ದು ಡೈಲಾಗು. ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ಸರ್ ಚೆನ್ನಾಗಿತ್ತು ಡೈರೆಕ್ಷನ್, ಮ್ಯೂಸಿಕ್ ಅದ್ಭುತವಾಗಿದೆ. ಇವ್ರ ಫ್ರೆಂಡ್ ಇವಾಗ ಇಂಟ್ರಡ್ಯೂಸ್ ಮಾಡಿಸಿದ್ರು. ಲೋಕಿ ಪಾಪ ಅವ್ನು ಫ್ಯಾಮಿಲಿ ಮೆಂಬರ್ ಹೊಟ್ಟವನೀಗ. ಫ್ಯಾಮಿಲಿ ನಾನು ಟೈಮ್ ಆಯ್ತಲ್ರಿ ಕೈ ಶೇಕಿಂಗು. ಇಲ್ಲ, ವೆರಿ ನೈಸ್. ಐ ಗೆಸ್ ಎಲ್ಲರೂ ನೋಡಿದ್ರಿ ಅನಿಸುತ್ತೆ ಮೂವಿ. ನಿಮಗೇನು ಅನ್ನಿಸ್ತು ಅಂದ್ಬಿಟ್ಟು ರಿವ್ಯೂಸ್ ಹಾಕಿ. ಕನ್ನಡ ಸಿನಿಮಾನ ನೀವು ಖುಷಿ ಕೊಟ್ಟರೆ ಮುಂದಕ್ಕೆ ಹೋಗೋದು. ಲೋಕಿ ಅಂತ ನನ್ನ ಕ್ಲೋಸ್ ಫ್ರೆಂಡು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾನೆ. ಸೊ ತುಂಬ ಖುಷಿ ಆಯಿತು. ಕಲಿಂಗ್ ಜಸ್ಟ್ ಸ್ಟಾರ್ಟಿಂಗ್, ಒಳ್ಳೆಯದಾಗಲಿ, ಲಾಂಗ್ ವೇಡಿಗೋ. ಆಮೇಲೆ ಎಲ್ಲರೂ ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಯಾವುದೇ ರೀತಿಯಾದ ದೆವ್ವ ಈ ಥರದ್ದು ಮತ್ತು ಫ್ಯಾಂಟಸಿ ಸಿನಿಮಾಗಳು ಹೇಳೋದಕ್ಕೆ ಯಾವುದು ಬೌಂಡ್ರೀಸ್ ಇರೋಲ್ಲ. ಕಾಂಪ್ರಮೈಸ್ ಇಲ್ದಿರ ಏನು ಬೇಕಾದರೂ ಹೇಳ್ಬೋದು. ಆ ಥರದ ಒಂದು ರೀತಿಯಲ್ಲಿ ದೆವ್ವನೇ ಇದು ಮಾಡ್ತಾಯಿದೆ, ದೆವ್ವ ಇದು ಮಾಡ್ತಾಯಿದೆಯೋ ಇಲ್ವೋ ಅನ್ನೋದನ್ನ ಒಂದು ಕನ್ಫ್ಯೂಷನಲ್ಲಿ ಇಟ್ಟಿದ್ದಾರೆ ಡೈರೆಕ್ಟರು. ಅದು ಒಂದು ಪಾರ್ಟ್ ಚೆನ್ನಾಗಿದೆ. ಪ್ಲಸ್ ಡೆಫಿನೆಟ್ಲಿ ನಾವು ಯಾವಾಗಲೂ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಆರ್ಟಿಸ್ಟ್ಗಳನ್ನ. ಇವರು ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾರೆ, ಇವರು ಶಾರ್ಟ್ ಮೂವಿಯಲ್ಲಿ ಮಾಡ್ತಾಯಿದ್ರು, ಇವರು ಚಿಕ್ಕದ್ರಲ್ಲಿ ಮಾಡ್ತಾಯಿದ್ರು, ಇವರು ಸಿನಿಮಾಲ್ಲಿ ಮಾಡ್ತಾಯಿದ್ರು ಅಂತ. ಆ ಥರದ್ದು ಯಾವ್ದು ಡಿಫ್ರೆನ್ಸ್ ಇಲ್ಲ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹುಡುಗರು. ಒಂದ್ಸರಿ ಸ್ಕ್ರೀನ್ ಮೇಲೆ ಆ್ಯಕ್ಟಿಂಗ್ ಶುರು ಮಾಡಿದ್ಮೇಲೆ ಈಸ್ ಅನ್ ಆ್ಯಕ್ಟರ್. ಸೊ ಹಾಗಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿದಂಥ ಹರೀಶ್ ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಯಾವಾಗಲೂ ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡೋದಕ್ಕೆ ಧೈರ್ಯ ಬೇಕು. ಆ ಸಿನಿಮಾ ರೆಡಿ ಆಗೋದಕ್ಕೆ ಧೈರ್ಯ ಬೇಕು. ಅದನ್ನು ತಂದು ರಿಲೀಸ್ ಮಾಡೋದಕ್ಕೆ ಇನ್ನೂ ದೊಡ್ಡ ಧೈರ್ಯ ಬೇಕು. ಅಷ್ಟನ್ನು ಅಚ್ಚುಕಟ್ಟಾಗಿ ಈ ಟೀಮ್ ಮಾಡಿದೆ ಅಂತಂದರೆ ತಪ್ಪಾಗಲ್ಲ. ಸೊ ಒಂದು ದೆವ್ವದ್ದು ಮತ್ತು ಫ್ರೆಂಡ್ಶಿಪ್ದು ಒಂದು ಕಾಮಿಡಿ ಜಾನರಲ್ಲಿ ಹೇಳ್ಕೊಂಡು ಹೋಗಿರೋಂಥ ಸಿನಿಮಾ ನಿಜವಾಗ್ಲೂ ನನಗೆ ನಗು ಬಂತು. ಯಾಕಂದರೆ ಯಾರು ನಗ್ಸೋಕ್ಕಾಗಲಿ ಎಳ್ಸೋಕ್ಕಾಗಲಿ ಫೋರ್ಸ್ ಆಗಿ ಹೇಳೋಕ್ಕಾಗಲ್ಲ. ಕೆಲವೊಂದಷ್ಟು ಪಾಯಿಂಟ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ನೋಡ್ತಾ 4 ಜನ ನಕ್ಕಾಗೆ ಮಾತ್ರ ನಿಮಗೂ ನಗು ಬರುತ್ತೆ. ಸೊ ಹಾಗಾಗಿ ಸಿನಿಮಾ ಥಿಯೇಟ್ರಲ್ಲಿ ಇದ್ದಾಗಲೇ ಹೋಗಿ ನೋಡಿ ಅಂತ ಹೇಳ್ತಾ, ಕಂಪ್ಲೀಟ್ ಟೀಮ್ಗೆ ಈ ಒಂದು ಎಫರ್ಟ್ಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ವೆರಿ ಗುಡ್. ಕಂಗ್ರ್ಯಾಟ್ಸ್ ಫಾರ್ ಆಲ್ ದ ಆರ್ಟಿಸ್ಟ್ ಹೂಸ್ ವರ್ಕ್ ಆನ್. ಥ್ಯಾಂಕ್ ಯು. ನೀವು ಮಾತಾಡ್ತಾ ಇದ್ದೀನಿ. ಈಗ ತಾನೇ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೋಡ್ಕೊಂಬಂದೆ. ಒಂದು ಫುಲ್ಲು ಜಾಲಿ ರೈಡ್. ಈ ಬ್ಯಾಚುಲರ್ಸ್ ಇದ್ದಾಗ ನಾವು ಟ್ರಿಪ್ ಹೋದರೆ, ಎಸ್ಪೆಷಲಿ ಎಣ್ಣೆ ಹುಡುಗರಿದ್ದರೆ ಅವ್ರು ಹೇಗೆ ಅವ್ರದ್ದು ತೀಟೆ ತಂಟೆಗಳೆಲ್ಲ ಮತ್ತು ಆ ತೊಡಲಾಟಗಳು, ಅದರಿಂದಾಗ ಒಂದರಿಂದ ಒಂದು ಕನೆಕ್ಷನ್ ಆಗೋದು. ಸೊ ಈ ರೀತಿ ಒಂದು ಫುಲ್ಲು ಫನ್ ಎಂಜಾಯಬಲ್ ಮೂಮೆಂಟ್ಸು. ಇಡೀ ಥಿಯೇಟ್ರು ಫುಲ್ಲು ಗೊಳ್ಳಂತಲೇ ನಗ್ತಾನೇ ಇದ್ದರು. ಅಂದರೆ ಎಲ್ಲರದು ಬೇರೆ ಬೇರೆ ರೀತಿ ಕ್ಯಾರೆಕ್ಟರೈಸೇಷನ್. ಫಾರ್ ಎಕ್ಸಾಂಪಲ್ ಇವ್ರದ್ದು ನಟ್ಟು ಬೋಲ್ಟ್ ಅಂತ ಒಂದು ನಿಮ್ಮ ಥರದ್ದೇ ಒಂದು ವ್ಲಾಗರ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾನೆ. ಅಂದರೆ ನಿಮಗೆ ಇವ್ನು ಬಂದಾಗೆಲ್ಲ ಒಂದು ನಗುವಿಂದು ಅಲೆ ಹೇಳ್ತಾನೆ ಇತ್ತು ಥಿಯೇಟ್ರಲ್ಲಿ. ಅದ್ರ ಜೊತೆಗೆ ಒಂದು ಹಾರರ್ ಎಲಿಮೆಂಟ್ ಇಟ್ಟಿದ್ದಾರೆ. ಫಸ್ಟ್ ಹಾಫಲ್ಲಿ ಅಲ್ಲಲ್ಲಿ ಚಮಕ್ ಕೊಡ್ತಾ ಹೋಗ್ತಾರೆ, ಇಂಟ್ರೋಲಲ್ಲಿ ಒಂದು ಬ್ರೇಕ್ ಕೊಡ್ತಾರೆ, ಮತ್ತು
ಸೆಕೆಂಡ್ ಹಾಫ್ ಪೂರ್ತಿ ಒಂದು ಆರರ್ ಎಲಿಮೆಂಟ್ಸ್ ಹ್ಯೂಮರ್ ಇದೆ, ತುಂಬ ಚೆನ್ನಾಗಿದೆ. ಇವರಿಬ್ಬರು ರಾಜ್ ವಿಷ್ಣು ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ, ತುಂಬ ಫನ್ ಓರಿಯೆಂಟೆಡ್, ಮಂಗಳೂರು ಲ್ಯಾಂಗ್ವೇಜಲ್ಲಿ ಮಾತಾಡಿದ್ದಾರೆ. ಮತ್ತು ಇವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಒಂದು ಸಾಂಗ್ ಇಷ್ಟ ಪ್ರೇಸ್ ಮಾಡಿದರೆ ಡ್ಯಾನ್ಸ್ ಸಕದ ಮಾಡಿದ್ದಾರೆ. ಓವರಾಲ್ ಒಂದು ಫನ್ ಓರಿಯೆಂಟೆಡ್, ಅಂದರೆ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಫುಲ್ಲು ಮುಳುಗೋಗಿದ್ದವ್ರಿಗೆ ಫುಲ್ಲು ಲಾಫ್ ಆ್ಯಂಡ್ ಲೌಟ್, ಅಂದರೆ ಈ ಅಕ್ಷಯ್ ಕುಮಾರ್ ಫಿಲಮ್ಸ್ ಬರುತ್ತಲ್ಲ, ಧಮಾಲು ಗೋಲ್ಮಾಲು, ಈ ರೀತಿ ಫುಲ್ಲು ಬಂದು ಎಂಜಾಯ್ ಮಾಡ್ತಿರಲ್ಲ, ಆ ರೀತಿ ಆಡಿಯನ್ಸ್ಗೆ ಕನ್ನಡದಲ್ಲಿ ಬಂದಿರೋ ಮೂವಿ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸೊ ಮಾರಿಗೋಲ್ಡ್ ಸ್ಟುಡಿಯೋಸ್ ಅವ್ರು ಪ್ರೊಡಕ್ಷನ್ ಮಾಡಿದ್ದಾರೆ ಮತ್ತು ಹರೀಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸೊ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಒಳ್ಳೆ ಫನ್ ಎಲ್ಲ ಮರ್ತ್ಬಿಟ್ಟು 2 ಅವರ್ ನಡ್ಕೊಂಡು ಹೋಗ್ಬೇಕು ಅನ್ನೋರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚೂಸ್ ಮಾಡ್ಬೋದು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾನು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬಂದೆ. ಖುಷಿ ಆಗ್ತಾ ಇರೋದೇನೆಂದರೆ, ಇಂಡಸ್ಟ್ರಿಯಲ್ಲಿ ಮೊದಲು ಇತ್ತು, ಈಗೇನಿಲ್ಲ ಅಂತಲ್ಲ, ಎಲ್ಲ ಸಿನಿಮಾಗಳಲ್ಲೂ ಮೊದಲು ನೀವು ತುಂಬ ಹಳೆ ಸಿನಿಮಾಗಳು, ಕನ್ನಡ ಸಿನಿಮಾಗಳು ತೊಗೊಂಡ್ರೆ ಅದರಲ್ಲಿ ಬರೋ ಕ್ಯಾರೆಕ್ಟರ್ಗಳು ಒಂದೊಂದು ಸ್ಲ್ಯಾಂಗ್, ಅಂದರೆ ಈಗ ಉತ್ತರ ಕರ್ನಾಟಕ ಭಾಷೆ ಅಂತ ನಾವೇನು ಹೇಳ್ತೀವಿ, ಆ ಭಾಗದ ಆಯಾಯ ಸ್ಲ್ಯಾಂಗ್ಗಳೇನಿದಾವೋ ಅದನ್ನು ಬಳಸ್ತಾಯಿದ್ರು. ಅದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾಯಿತ್ತು. ಈಗ ಎಲ್ಲ ಚಿತ್ರಗಳಲ್ಲಿ ಕಲಾವಿದರನ್ನ ಬಳಸ್ಕೊಳ್ತಾ ಅದ್ರ ಜೊತೆಗೆ ಆಯಾಯ ಭಾಗದ, ಅಂದರೆ ಉತ್ತರ ಕರ್ನಾಟಕ ಸ್ಲ್ಯಾಂಗನ್ನು ಬಳಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿ ಇದರಲ್ಲಿ ನಮ್ಮ ಉಮೇಶ್ ಕಿನ್ನಾಳ್ ಮತ್ತು ನನ್ನ ಗೆಳೆಯ ಗಜ, ಆಮೇಲೆ ಸೀತಾರಾಮ್ ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಲನಚಿತ್ರಗಳನ್ನು ಬೆಳೆಸಿ, ಕನ್ನಡ ಚಿತ್ರಗಳನ್ನು ಉಳಿಸಿ. ನಮ್ಮ ಸಿನಿಮಾಗೆ ಇರಬೇಕಾಗಿದೆ ಇವಾಗ. ಯಾಕೆಂದರೆ ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರು ಇದನ್ನು ಪ್ರತಿಯೊಬ್ಬ ಮನುಷ್ಯನಿಗೆ, ಜನಕ್ಕೆ ತಲುಪಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನಿಲ್ಲುತ್ತೆ ಅಂತ ನಾವು ಅನ್ಕೊತೀವಿ. ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ರಿವ್ಯೂಸ್ ಬಂದು, ಆಮೇಲೆ ಇದು ಬುಕ್ ಮೈ ಶೋ ರೇಟಿಂಗ್ಸ್ ಬಂದು 9.4 ಇದೆ. ನಿಜವಾಗ್ಲೂ ಯಾವುದು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದೇನಿಲ್ಲ. ನಮ್ಮದು 9.5 ಇರೋದೇನಂದರೆ ಖುಷಿ ವಿಚಾರ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಒಂದು ಒಳ್ಳೆ ಮಜಾ ಇರುತ್ತೆ, ತುಂಬ ಎಫೆಕ್ಟಿವ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ, ವಿರಾಜ್ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೋಡ್ಕೊಂಡು ಬಂದೆ. ಫಸ್ಟ್ ಹಾಫ್ ಎಲ್ಲರೂ ಎಷ್ಟು ನಗ್ತೀವೋ, ಸೆಕೆಂಡ್ ಹಾಫ್ ಅಷ್ಟೇ ಸೀಟೆಡ್ಸ್ ಇದೆ ಸಿನಿಮಾ, ಅಷ್ಟೇ ಸಸ್ಪೆನ್ಸ್ ಇದೆ. ಎಲ್ಲ ಆರ್ಟಿಸ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇವರೆಲ್ಲರೂ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಕಾಮಿಡಿ ವೀಡಿಯೋಸ್ ಮುಖಾಂತರ ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ತಿದ್ವಿ. ಎಲ್ಲರೂ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಈ ಥರ ಆರ್ಟಿಸ್ಟ್ಗಳು ಎಲ್ಲರೂ ಸ್ಟ್ರೀಮಿಂಗ್ ಬಂದಾಗ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಇಡೀ ಸಿನಿಮಾ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ನೀವೇ ನೋಡಿದ್ರೆ ಪತ್ರಕರ್ತರು ಮತ್ತು ಒಂದಷ್ಟು ಜನ ಆಡಿಯನ್ಸ್ ಎಲ್ಲ ಬಂದಿದ್ದರು. ಸೆಲೆಬ್ರಿಟಿ ಶೋ ಅಂತ ಒಂದು ಮಾಡಿದ್ವಿ. ಸೊ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ನಮ್ಮ RCB ಕಬ್ಜಾ ಹೇಳ್ದಂಗೆ ತುಂಬ ದಿನ ಆದಮೇಲೆ ಒಂದು ಒಳ್ಳೆ RR ಸಿನಿಮಾ ಬಂದಿದೆ. ಸೊ ದಯವಿಟ್ಟು ಒಳ್ಳೆ ಸಿನಿಮಾನ ಸೋಲಕ್ಕೆ ಬಿಡಬೇಡಿ. 100% ಫುಲ್ ಎಂಟರ್ಟೈನ್ಮೆಂಟು ಎಲ್ಲ ಯಾವುದಕ್ಕೂ ಕಮ್ಮಿ ಇಲ್ಲ. ಇನ್ನೊಂದು ತುಂಬ ದಿನ ಆದಮೇಲೆ RR ಸಬ್ಜೆಕ್ಟ್ ಬಂದಿರೋದು. ಸೊ ತುಂಬ ಮಜಾ ಮಾಡ್ತೀರಾ. ಸೊ ದಯವಿಟ್ಟು ಫ್ಯಾಮಿಲಿಯವರೆಲ್ಲ ಬಂದು ಈ ಒಂದು ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ಕೇಳ್ತೀನಿ. ಸಿನಿಮಾ ನೋಡಿದ್ರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿ ಮೂವಿ ಬಂದಿದೆ ಸಿನಿಮಾ. ನಮ್ಮ ಹತ್ರ ಗರ್ಲ್ಸು ಬಾಯ್ಸ್ಗಳು ತುಂಬ ಜನ ನೋಡ್ಬೇಕಿದೆ ಫ್ಯಾಮಿಲಿ ಸಿನಿಮಾ ಅಂತ ತುಂಬ ಬರೆಸ್ಕೊಡ್ತೀನಿ. ಥ್ಯಾಂಕ್ ಯು. ನೀವು ಟ್ರಿಪ್ ಎಲ್ಲ ಹೋಗಲ್ವಾ? ಏನೋ ದಿವಸ ಹೋಗ್ತೀವಿ ಟ್ರಿಪ್ಪು. ಇದಕ್ಕಿಂತ ಜಾಲಿ ಮಾಡೋಕೆ, ನೀವು ಗೊತ್ತಲ್ಲ ನಿಮಗೆ.